ಇಂದು ಪಾಲಕ್ ಪನೀರ್ ಮಾಡೋಣ. ನೀರಿನೊಂದಿಗೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದನ್ನು ಕುದಿಯಲು ಬಿಡಿ. ಪಾಲಕ್ ಸೇರಿಸಿ ಮತ್ತು ಸ್ವಲ್ಪ ಸಮಯ ಬಿಡಿ. ಬೇಯಿಸಿದ ಪಾಲಕ್, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನಕಾಯಿಯನ್ನು ಜಾರ್ಗೆ ಸೇರಿಸಿ ಮತ್ತು ಅದನ್ನು ರುಬ್ಬಿಕೊಳ್ಳಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಸೇರಿಸಿ ಕತ್ತರಿಸಿದ ಈರುಳ್ಳಿ, ಕತ್ತರಿಸಿದ ಟೊಮೆಟೊ ಹಾಕಿ ಮತ್ತು ಸ್ವಲ್ಪ ಸಮಯ ಬೇಯಿಸಲು ಬಿಡಿ. ಈಗ ಸ್ವಲ್ಪ ಗರಂ ಮಸಾಲ, ಮೆಣಸಿನ ಪುಡಿ, ರುಬ್ಬಿದ ಪಾಲಕ್ ಹಾಕಿ. ನಂತರ ಅದಕ್ಕೆ ಮ್ಯಾರಿನೇಟ್ ಮಾಡಿದ ಪನೀರ್ ಮತ್ತು ಉಪ್ಪನ್ನು ಸೇರಿಸಿ. ಈಗ ಅದನ್ನು ಬಡಿಸಲು ಸಿದ್ಧವಾಗಿದೆ. ಹೇಗಿತ್ತು ಅಂತ ಟ್ರೈ ಮಾಡಿ ಕಾಮೆಂಟ್ ಮಾಡಿ.